ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ. ಸ್ನೇಹಿತರೆ, ನೆನ್ನೆ ಒಂದು ವಿಡಿಯೋ ಹಾಕಿದೆ ರೇಷ್ಮೆ ಸೊಪ್ಪಿನ ಬಗ್ಗೆ. ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ 125 ಗುಳಿಯವೆ, 51 ಗುಳಿ ಕೂದಿದ್ದೀನಿ. ಇನ್ನೆಷ್ಟು ಗುಳಿ ಇದ್ದವು? 4 ಕೂದಿದ್ದೀನಿ, ಈಗ ಎಷ್ಟು ಹೊರೆ ಆಯಿತು ಅಂತ. ಈಗ ಕುಯ್ಯನಂತ ಬಂದಿದ್ದೀನಿ ಸ್ನೇಹಿತರೆ. ಎಷ್ಟು ಹೊರೆ ಆಯಿತು ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನನ್ನ ಸ್ನೇಹಿತರುಗಳು ಕಮೆಂಟಲ್ಲಿ ಹಲವಾರು ರೀತಿ ಕಮೆಂಟ್ ಹಾಕವ್ರೆ, ಇಷ್ಟೊರೆ ಅಷ್ಟೊರೆ ಅಂತ. ಈ ಕೊಯ್ತಾ ಇದ್ದೀನಿ ನೋಡಿ, ಇನ್ನೂ ಅಲ್ಲದ ಸಾಲು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಒಯ್ತಾ ಇದ್ದೀನಿ. ಊದಾದ್ಮೇಲೆ ನಿಮಗೆ ಲೆಕ್ಕ ಕೊಡ್ತೀನಿ, ಹಂಗೆ ಕಾಯ್ತಾ ಇರ್ರಿ. ಗುಳಿಗಳಿಂದ 74 ಗುಳಿಯವೆ. ನೋಡೋಣ ಎಷ್ಟು ಹೊರೆ ಆಯಿತು ಚೆಕ್ ಮಾಡ್ತೀನಿ. ಇನ್ನೊಂದು ಗುಳಿಯದೆ ಏನು ಬೆವರು ಕಿತ್ಕೊಬಿಡ್ತು ಸ್ನೇಹಿತರೆ. ನೋಡಿ, ಇದೊಂದು ಗುಳಿ ಹೊರಗಡೆ ಬನ್ನಿ ಕಟ್ಕೊಂಡು ತೋರಿಸ್ತೀನಿ ಬನ್ನಿ ನಿಮ್ಗೆ ಹೊರಗಡೆ ಹೆಂಗಿದೆ ಅಂತ. ನೋಡಿ, ವಿಶಾಲವಾದ ಪ್ರದೇಶ, ದೂರದಲ್ಲೆಲ್ಲೋ ಗುಡ್ಡೆ, ಈ ಕಡೆ ತೆಂಗಿನ ತೋಟ, ಮನೆ ಯಾವ ಥರ ಇದೆ ನೋಡಿ ವಾತಾವರಣ. ಈ ಕಡೆ ತೋರಿಸ್ತೀನಿ ನೋಡಿ ತೋಟ, ಲಾಸ್ಟ್ ಎಂಡು. ಇನ್ನೊಂದು ಗುಳಿ ಆದಿದು ಕಟ್ಕೊಂಡ್ರೆ ಈ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಹಿಂಗೆ ನೋಡಿ, ಈ ಕಡೆ ಸೈಡು ವಾತಾವರಣ ಹೆಂಗೆ ಲೆಕ್ಕ ಕೊಡ್ರಿ. ಈಗ ನೋಡಿ ಎಷ್ಟು ಉದ್ದ ಬೆಳೆದಿದೆ ನೋಡಿ. ಏನ ಹೆಚ್ಚು ಕಮ್ಮಿ 10 ಅಡಿ ಕರೆಕ್ಟ್ ಆಗತ್ತೆ. ಹೊರೆ ಹಾಕ್ಬಿಟ್ಟು ಲೆಕ್ಕ ಕೊಡ್ತೀನಿ ಇರಿ ನಿಮಗೆ. ಸುರಂಗ ಮಾರ್ಗ ಇದ್ದಂಗೆ ನೋಡಿ, ರೋಡು ಕಡೆಯಿಂದ ಅಲ್ಲಿಂದ ಕುಯ್ಕೊಂಬಂದಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಆಯಿತು ಸ್ನೇಹಿತರೆ, ಟೋಟಲಾಗಿ 10 ಹೊರೆ ಆಯಿತು. ಇವತ್ತು 6 ಹೊರೆ, ನೆನ್ನೆ 4 ಹೊರೆ. ನಾನು ಹೇಳಿದ್ನಲ್ಲ, ಕೆಲವೊಂದಷ್ಟು ಜನ ಕರೆಕ್ಟಾಗಿ ಲೆಕ್ಕ ಹೇಳಿದ್ರಿ ನಮ್ಮ ರೈತರುಗಳು. ಪರವಾಗಿಲ್ಲ. ಈ ಪಟ್ಟಿಗೆ 125 ಗುಳಿಗೆ 10 ಹೊರೆ ಸೊಪ್ಪಾಯಿತು ಸ್ನೇಹಿತರೆ. ಯಾಕೆ ಅಂದರೆ ಗಡ್ಡಿ ದಪ್ಪಾಗವೆ, ಸೈಜು ದಪ್ಪ. ಹೊರೆಗೆ ಹಾಕ್ತಿಟ್ಗೆ ಬೇಗ ಹೊರೆ ತುಂಬೈತದೆ. ಸ್ಟ್ಯಾಂಡಲ್ಲಿ ಉಳಿಸಲ್ತು, ಅದೇನೇನು ಇಲ್ಲ. ನೋಡಿ ಕಡ್ಡಿ ಅಪ್ಪಪಟ್ಟೆವೆ ಎಷ್ಟು ಕಡ್ದಿದ್ದೀವಿ ಅಂತ. ದಡಗಡ್ಡಿ ಹೊರೆ ಬೇಗ ನನ್ನ ಲೆಕ್ಕ 8 ಹೊರೆ ಕಟ್ಟಿದೆ. ಕಡ್ಡಿ ದಪ್ಪ ದೇಶದಿಂದ 10 ಹೊರೆ ಆಗೋದು ಅಷ್ಟೇ. ಸ್ಟ್ಯಾಂಡಲ್ಲಿ ಉಳಿಸಲ್ತಿದ್ದು.